Hello everyone, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಲುಕಿಂಗ್ ಬ್ರೈಡಲ್ ಮೇಕಪ್ ನೋಡಿಸ್ತಾ ಇದ್ದೀನಿ ಆನ್ ಡಸ್ಕಿ ಸ್ಕಿನ್. ತುಂಬ ಜನಕ್ಕೆ ಬ್ರೈಡಲ್ ಮೇಕಪ್ಪು ನ್ಯಾಚುರಲ್ ಆಗಿ ಕಾಣಬೇಕು ಅಂತ ಇರುತ್ತೆ. ಬಿಕಾಸ್ ಇಟ್ಸ್ ನಾಟ್ ಅಬೌಟ್ ಓನ್ಲಿ ಫೋಟೋಗ್ರಾಫ್ಸ್. ಎದುರುಗಡೆ ಬಂದಾಗ ಯು ಶುಡ್ ಲುಕ್ ನ್ಯಾಚುರಲ್ ಟು. ಎದುರುಗಡೆ ಬಂದ ತಕ್ಷಣ ಜನರಿಗೆ ಇಟ್ ಶುಡ್ ನಾಟ್ ಲುಕ್ ಕೇಕಿ ಆರ್ ಆ್ಯಶಿ, ಏನು ಹೀಗೆ ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ಬಾರ್ದು. ಎದುರಿಗೆ ನೋಡಿದಾಗೂ ಚೆನ್ನಾಗಿ ಕಾಣಬೇಕು ಮತ್ತು ಫೋಟೋಸಲ್ಲೂ ಚೆನ್ನಾಗಿ ಬರಬೇಕು. ಅಂಥ ಮೇಕಪ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ನಾನು ಹೀಗೆ ಹೊಸ ಹೊಸ ವೀಡಿಯೋಸ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. Today's model is going to be Sindhu. Say hi. Hi. Sindhu has a medium to dusky tone with a really good skin but a little scars. There is some acne, ಸ್ವಲ್ಪ acne ಇದೆ, ಸ್ವಲ್ಪ slight scars ಇದೆ. Other than that her skin is absolutely fine with no much complications. So let's get started with her makeup. ಫಸ್ಟ್ ನಾನು ಫೇಸ್ನ ವೈಪ್ಸಿಂದ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಕಿನ್ ಕ್ಲಿಯರ್ ಇರೋದು ತುಂಬ ಇಂಪಾರ್ಟೆಂಟು, ವಿತೌಟ್ ಎನಿ ಇಂಪ್ಯೂರಿಟೀಸ್ ಆರ್ ಡಸ್ಟ್. ಸ್ವಲ್ಪ ಫೇಸ್ನ ಹೈಡ್ರೇಟ್ ಮಾಡೋದಕ್ಕೆ ನಾನು ಮ್ಯಾಕ್ ಫಿಕ್ಸ್ ಪ್ಲಸ್ ಯೂಸ್ ಮಾಡ್ತಿದ್ದೀನಿ. ಸಿನ್ಸ್ ಶಿ ಹ್ಯಾಡ್ ಸಮ್ ಅನ್ಈವನ್ ಸ್ಕಿನ್ ಟೋನ್ ಆ್ಯಂಡ್ ಸ್ವಲ್ಪ ಪೋರ್ಸ್ ಟೆಕ್ಸ್ಚರ್ಸ್ ಇದೆ ಇವ್ರ ಸ್ಕಿನ್ನಿಗೆ, ಇದಕ್ಕೆ ನಾನು ಬೆನಿಫಿಟ್ಟಿಂದ ಪೋರ್ಫೆಷ್ನಲ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇದರಿಂದ ಸ್ಕಿನ್ನು ಫುಲ್ಲು ಸ್ಕಿನ್ಗೆ ಈವನ್ ಸ್ಕಿನ್ ಬರುತ್ತೆ, ಸ್ವಲ್ಪ ಸ್ಮೂತ್ ಆಗುತ್ತೆ, ಟೆಕ್ಸ್ಚರ್ಸ್ ಎಲ್ಲ ಕವರ್ ಆಗುತ್ತೆ ಇದರಿಂದ. ಸೊ ಜಸ್ಟ್ ಅ ಸ್ಮಾಲ್ ಅಮೌಂಟ್. ಈ ಪ್ರೈಮರ್ ಏನು ಮಾಡುತ್ತೆ ಅಂದರೆ ನನಗೆ ಇವಾಗ ಫೇಸ್ಗೆ ಒಂದು ಕ್ಲಿಯರ್ ಕ್ಯಾನ್ವಾಸ್ ಕ್ರಿಯೇಟ್ ಮಾಡುತ್ತೆ ನನಗೆ. ನೆಕ್ಸ್ಟ್ ನಾನು ಮ್ಯಾಕ್ ಕಲರ್ ಆ್ಯಂಡ್ ಕರೆಕ್ಟ್ ಆ್ಯಂಡ್ ಕನ್ಸೀಲ್ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಇದು ಮೀಡಿಯಮ್ ಟು ಡೀಪ್ ಸ್ಕಿನ್ ಟೋನ್ಸ್ ಇರೋರಿಗೆ ದಿಸ್ ದ ಅಮೇಝಿಂಗ್ ಪ್ರಾಡಕ್ಟ್. ಬ್ರಷ್ನ ಸಹಾಯದಿಂದ ನಾನು ಯೂಸ್ ಮಾಡ್ತಿದ್ದೀನಿ. ಆರೆಂಜ್ ಕರೆಕ್ಟರು ಡಸ್ಕಿ ಸ್ಕಿನ್ ಟೋನ್ ಇರೋರು ಈ ಆರೆಂಜ್ ಕರೆಕ್ಟರ್ಸ್ ಮೀಡಿಯಮ್ ಟು ಡಸ್ಕಿ ಇರೋರು ಈ ಆರೆಂಜ್ ಯೂಸ್ ಮಾಡ್ಬೋದು. ಫೇರ್ ಸ್ಕಿನ್ಸು ಸ್ವಲ್ಪ ಪೀಚಿ ಕರೆಕ್ಟರ್ಸ್ನ ಯೂಸ್ ಮಾಡಿದರೆ ಬೆಟರು. ಕರೆಕ್ಟರ್ಸ್ನ ಯೂಸ್ ಮಾಡೋ ರೀಸನ್ ಏನಂದರೆ ಅಂಡರ್ ಐ ಸರ್ಕಲ್ಸ್ನ ಇಟ್ ಕ್ಯಾನ್ ಈವನ್ ಔಟ್ ದಟ್. ವೆರಿ ಸ್ಮಾಲ್ ಅಮೌಂಟ್, not too much of a product. Just dab ಮಾಡ್ತಿದ್ದೀನಿ ಅಷ್ಟೇ ಸ್ಕಿನ್ನು, so that it can absorb that product. ನೆಕ್ಸ್ಟು ಇದ್ರ ಜೊತೆಗೆ ಸ್ವಲ್ಪ ಕನ್ಸೀಲರು, ಸ್ಲೈಟ್ ಲೇಯರ್ ಆಫ್ ಕನ್ಸೀಲರು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಫ್ಲೂಯಿಡ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇನ್ ದ ಶೇಡ್ NC44. ಮ್ಯಾಚ್ ಆಗುತ್ತಾ ಅಂತ ಒಂದು ಸಲ ನಾನು ಸ್ಕಿನ್ನಿಗೆ ಚೆಕ್ ಮಾಡ್ತೀನಿ. ಇಟ್ ಪರ್ಫೆಕ್ಟ್ಲಿ ಬ್ಲೆಂಡ್ಸ್ ವಿತ್ ಹರ್ ಸ್ಕಿನ್ ಟೋನ್. ಅವ್ರ ಸ್ಕಿನ್ನಿಗೆ ಫೌಂಡೇಶನ್ಗೆ ಏನು ಇದಾಗಲ್ಲ, ಏನು ಮಿಸ್ ಮ್ಯಾಚ್ ಇಲ್ಲ. ಬ್ರಷಿಂದ ಅಥವಾ ವೆಟ್ ಸ್ಪಾಂಜಿಂದ ಮುಖಕ್ಕೆ ಅಪ್ಲೈ ಮಾಡ್ಬೋದು. ಫೌಂಡೇಶನ್ ತಗೊಳ್ಳೋವಾಗ ಡಸ್ಕಿ ಆರ್ ಮೀಡಿಯಮ್ ಆರ್ ಫೇರ್ ವಾಟ್ ಎವರ್ ಇಟ್ ಇಸ್, ವಿಟ್ ಇಸ್ ಸ್ಕಿನ್ ಟೋನ್ ಯಾವುದೇ ಇರ್ಬೋದು, ಫಸ್ಟು ನಮ್ಮ ಸ್ಕಿನ್ನಿಗೆ ಇದು ಆಗುತ್ತಾ ಇಲ್ವಾ, ಇದು ಶೇಡ್ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನೋಡಿ ತೊಗೊಳ್ಬೇಕು. ಸ್ವಲ್ಪ ಸ್ಕಿನ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಇರುತ್ತೆ ಕೆಲವ್ರಿಗೆ, ಅಂದರೆ ಫೌಂಡೇಶನ್ ಹಚ್ಚಿದ ತಕ್ಷಣ ಡಾರ್ಕ್ ಆಗೋದು ಆ ಥರ. ಆವಾಗ ಸ್ವಲ್ಪ ಲೈಟ್ ಶೇಡ್ ತೊಗೋಬೋದು. ಇದಕ್ಕಿಂತ ಲೈಟ್ ಫೌಂಡೇಶನ್ಸ್ ಯೂಸ್ ಮಾಡಿದ್ರೆ ಬೂದಿ ಥರ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ಮೇ ಎಂಡ್ ಅಪ್ ಲುಕಿಂಗ್ ಆ್ಯಶಿ ಆರ್ ಕೇಕಿ ಆರ್ ವಾಟ್ ಎವರ್ ಇಟ್ ಇಸ್. ಸೊ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಬೈ ದ ರೈಟ್ ಶೇಡ್ ಆಫ್ ದ ಫೌಂಡೇಶನ್. ಕೊಟ್ಟಾದಮೇಲೆ ನಾನು ಇದನ್ನು ವೆಟ್ ಸ್ಪಂಜಿಂದ ನಾನು ಸುಮ್ಮನೆ ಡ್ಯಾಬ್ ಮಾಡ್ತಿದ್ದೀನಿ. ಇದು ಎಕ್ಸೆಸ್ ಆಫ್ ಪ್ರಾಡಕ್ಟು ಅಬ್ಸಾರ್ಬ್ ಆಗಿಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಸ್ಕಿನ್ನಲ್ಲಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು.
ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ನನ್ನ ಹತ್ರ ಇವ್ರ ಶೇಡಿಗೆ ಮ್ಯಾಕಲ್ಲಿತ್ತು, ಸೊ ನಾನು ಅದನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ನಾನು ಇವ್ರಿಗೆ ಕನ್ಸಿಲಿಂಗಿಗೆ ಮತ್ತು ಸೇಮ್ ಪ್ಯಾಲೆಟೇ ತೊಗೊಂಡು ಇದರಲ್ಲಿ ಅವ್ರ ಸ್ಕಿನ್ 44 ಯೂಸ್ ಮಾಡಿದ್ದೆ ಅವರಿಗೆ. ಸೊ ಆಲ್ಮೋಸ್ಟ್ ಸೇಮ್ ಶೇಡೇ ಯೂಸ್ ಮಾಡ್ತಾಯಿದ್ದೀನಿ ಅಂಡರ್ ಐಗೆ. ನಾನು ಬೆರಳಲ್ಲಿ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಬಾಡಿ ಹೀಟಿಗೆ ಇಟ್ ಮೆಲ್ಟ್ಸ್ ಔಟ್ ಫಾಸ್ಟ್. ಮ್ಯಾಕ್ನ ಪ್ರೈಸರ್ ಎಂಡ್ ಅಂತ ನಿಮಗೆ ಅನಿಸಿದ್ರೆ ನೀವು ಇದೇ ಪ್ರಾಡಕ್ಟು ನಿಕ್ಸಲ್ಲಿ ಸೇಮ್ ಪ್ರಾಡಕ್ಟ್ ಬರುತ್ತೆ. ಪರ್ಸ್ನಲ್ ಯೂಸಿಗೆ ಬೇಕಾದರೆ ದರ್ ಇಸ್ ಅ ಲಾಟ್ ಆಫ್ ಶೇಡ್ಸ್ ವಿಚ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಮ್ಯಾಕ್, ಬಟ್ ವಿತ್ ಲೆಸ್ ಅಮೌಂಟ್, ಸ್ವಲ್ಪ ಎಕನಾಮಿಕ್ ರೀಸನಬಲ್ ಆಗಿ ಅನಿಸುತ್ತೆ. ನಿಕ್ಸ್ ಅಥವಾ NYX ಅಲ್ಲಿ ನೀವು ಇದೇ ಥರ ಪ್ರಾಡಕ್ಟು ಕರೆಕ್ಟ್ ಆ್ಯಂಡ್ ಕನ್ಸೀಲ್ ಪ್ಯಾಲೆಟು ಸಿಗುತ್ತೆ ಮತ್ತು ಡ್ಯುಯಲ್ ಎಂಡೆಡ್ ಕರೆಕ್ಟರ್ ಕನ್ಸೀಲರು ಸಿಗುತ್ತೆ. ನೀವು ಅದನ್ನು NYXಯಿಂದ ತೊಗೋಬೋದು. ನಿಮಗೆ ನೈಕಾ ಅಲ್ಲಿ ಈಸಿಯಾಗಿ ನೆಕ್ಸ್ಟ್ ಪ್ರಾಡಕ್ಟ್ಸು ಅವೈಲೇಬಲ್ ಇದೆ. ನೆಕ್ಸ್ಟ್ ನಾನು ಇನ್ನೊಂದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಟು ಜಸ್ಟ್ ಲೈಟನ್ ದ ಹರ್ ಹೈ ಪಾಯಿಂಟ್ಸ್ ಆಫ್ ಹರ್ ಫೇಸ್. ಈ ಕನ್ಸೀಲರ್ ಎಲೆ ಗರ್ಲ್ ಮೀಡಿಯಂ ಬೇಜ್ ಶೇಡಲ್ಲಿ. ಇದೆಲ್ಲ ಆದಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡ್ತಿದ್ದೀನಿ ಫೇಸನ್ನ, ಫೌಂಡೇಶನ್ನ. ಇದು ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಕ್ ಸ್ಟುಡಿಯೋ ಫಿಕ್ಸು. ಕನ್ಸೀಲಿಂಗು ಅದೆಲ್ಲ ಮಾಡಿದ್ದೀನಿ, ಅಷ್ಟಕ್ಕೆ ಮಾತ್ರ ನಾನು ಯೂಸ್ ಮಾಡ್ತಿದ್ದೀನಿ. ಅಗೇನ್ ಮ್ಯಾಕ್ ಕಾಂಪ್ಯಾಕ್ಟ್ಗೆ ಸ್ವಲ್ಪ ಸಬ್ಸ್ಟಿಟ್ಯೂಟ್ ಅನ್ಸೋದು ನನಗೆ ಶುಗರ್ ಕಾಸ್ಮೆಟಿಕ್ಸ್ದು ಕಾಂಪ್ಯಾಕ್ಟ್ ಪೌಡರು. ಅದು 500 ರೇಂಜಲ್ಲಿ ನಿಮಗೆ ಸಿಗುತ್ತೆ. ಇವರಿಗೆ ತುಂಬ ಹೆವಿ ಫೇಸ್ ಸ್ಟ್ರಕ್ಚರ್ ಇಲ್ಲ, ಲೈಕ್ ಡಬಲ್ ಚಿನ್ನ ಆ ಥರ ಎಲ್ಲ ಏನೂ ಕಾಣಿಸ್ತಿಲ್ಲ. ಸೊ ನಾನು ತುಂಬ ಓವರ್ ಕ್ರೀಮ್ ಕಾಂಟೂರಿಂಗ್ ಮಾಡ್ತಿಲ್ಲ. ಸೊ ಐಮ್ ಜಸ್ಟ್ ಯೂಸಿಂಗ್ ಅ ಬ್ರಾನ್ಸರ್ ಟು ಡಿಫೈನ್ ಹರ್ ಫೇಸ್ ಸ್ಟ್ರಕ್ಚರ್. ಸ್ವಲ್ಪ ಪ್ರಾಡಕ್ಟ್ ಆನ್ ಹರ್ ಚೀಕ್ಸ್. ಜಾ ಲೈನ್ ಸ್ಟ್ರೈಟ್ ಬ್ರಷ್ ತೊಗೊಂಡು ನೋಸ್ ಕಾಂಟೂರಿಂಗ್. ಐ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಐಬ್ರೋನ ಸೆಟ್ ಮಾಡಿಬಿಡ್ತೀನಿ. ಐಬ್ರೋಸ್ನ ಡಿಫೈನ್ ಮಾಡೋವಾಗ ತುಂಬ ಡಾರ್ಕ್ ಶೇಡ್ಸ್ನ ತೊಗೊಳ್ದೆ ಸ್ವಲ್ಪ ಲೈಟ್ ಬ್ರೌನ್ಸಲ್ಲೇ ತೊಗೊಂಡ್ರೆ ಬೆಟರು. ಮತ್ತು ತುಂಬ ಪೆನ್ಸಿಲ್ನ ಥರ ಡ್ರಾ ಮಾಡೋ ಬದಲು ಲೈಟ್ ಸ್ಟ್ರೋಕ್ಸ್ನ ಕೊಡ್ತಾ ಹೋದಾಗ ಇಟ್ ಲುಕ್ಸ್ ಮೋರ್ ನ್ಯಾಚುರಲ್ ಆ್ಯಂಡ್ ಮೋರ್ ಫಿಲ್ಡ್ ಐಬ್ರೋಸ್ನ ಎಲ್ಲಿ ಗ್ಯಾಪ್ಸ್ ಇದೆ ಅಷ್ಟು ಮಾತ್ರ ಫಿಲ್ ಮಾಡಬೇಕು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಅಪ್ಪರ್ ಐಲಿಡ್ಗೆ ಕನ್ಸೀಲ್ ಮಾಡ್ಕೊತೀನಿ. ಯಾವ ಕನ್ಸೀಲರ್ ಬೇಕಾದ್ರೂ ಯೂಸ್ ಮಾಡ್ತಿರ್ಬೋದು. ನಾನು ಎಲೆ ಗರ್ಲ್ ಪ್ರೋ ಕನ್ಸೀಲ್ ಯೂಸ್ ಮಾಡ್ತಿದ್ದೀನಿ. ಸುಮ್ಮನೆ ಸ್ವಲ್ಪ ಪೌಡರಿಂದ ಐ ಜಸ್ಟ್ ಸೆಟ್ ದ ಕನ್ಸೀಲರ್. ನಾನು ಈ ಹೂಡಾ ಬ್ಯೂಟಿ ಪ್ಯಾಲೆಟ್ ಯೂಸ್ ಮಾಡ್ತೀನಿ. ವಿತ್ ವೆರಿ ಫ್ಯೂ ಕಲರ್ಸ್, ಅರೌಂಡ್ 3 to 4 ಕಲರ್ಸಲ್ಲಿ ಐ ಮೇಕಪ್ ಮಾಡ್ತಿದ್ದೀನಿ. ಫಸ್ಟು ಟ್ರಾನ್ಸಿಷನ್ ಶೇಡ್ಗೆ ನಾನು ಸುಮ್ಮನೆ ಒಂದು ಬ್ರಿಕ್ ಆರೆಂಜ್ ತೊಗೊತಿದ್ದೀನಿ. ಸ್ವಲ್ಪ ಕ್ರೀಸಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಿ. ಶಿಮ್ಮರಿ ಶೇಡ್ ತೊಗೊತಿದ್ದೀನಿ. ಸ್ವಲ್ಪ ಫಾಯಿಲ್ಡ್ ಐ ಶ್ಯಾಡೋ. ಸೊ ನಾನು ಬೆರಳಲ್ಲಿ ತೊಗೊಂಡು ಸೊ ಈಗ ಲೋವರ್ ವಾಟರ್ ಲೈನ್ಗೆ ಸೇಮ್ ಟ್ರಾನ್ಸಿಷನ್ ಶೇಡ್ಸೇ ಯೂಸ್ ಮಾಡ್ತಿದ್ದೀನಿ. ಮೇಲೆ ನೋಡಿ, ಮೇಲೆ ಈಗ ಐಲೈನರ್ ಆಗಿ ಇನ್ಗ್ಲಾಟ್ ಜೆಲ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು.
ಕಣ್ಣು ಚಿಕ್ಕದಾದಾಗ, ಕಣ್ಣು ಯೂಶಲಿ ಚಿಕ್ಕದಿದ್ದಾಗ ಯಾರಿಗಾದ್ರೂ ನಾನು ಯೂಶಲಿ ಅವಾಯ್ಡ್ ನಾನು ಕಾಜಲ್ಸ್ನ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಅದಿನ್ನ ಕಣ್ಣು ಚಿಕ್ಕದಾಗಿ ಕಾಣೋ ಹಾಗೆ ಮಾಡುತ್ತೆ ಅಂತ ನನ್ಗೆ ಅನ್ಸುತ್ತೆ. ಸೊ ನಾನು ಆ ಟೈಮಲ್ಲಿ ಜಾಸ್ತಿ ಬ್ರೌನ್ಸ್ ಅಥವಾ ಕಲರ್ನ ಬ್ಲೆಂಡ್ ಮಾಡಿದಾಗ ಬ್ರೌನ್ನ ಲೋವರ್ ವಾಟರ್ ಲೈನ್ ಅಲ್ಲಿ ಕಣ್ಣು ಸ್ವಲ್ಪ ಬೂಮ್ ಆಗತ್ತೆ ಅಂತ ನನಗೆ ಅನ್ಸಿದೆ. ತುಂಬಾ ಫೋಟೋಸ್ ಅಲ್ಲಿ ನಾನು ನೋಡಿದಾಗ, ಆ ತರ ನಾನು ಮಾಡಿರೋದ್ರಲ್ಲಿ ನೋಡಿದಾಗ ಕಣ್ಣು ಜಾಸ್ತಿ ಸ್ವಲ್ಪ ಲಿಫ್ಟ್ ಆಗತ್ತೆ, ಬೂಮ್ ಆಗತ್ತೆ ನೋಡೋದಕ್ಕೆ. To finish the eye makeup look, I'm using lashes, fake lashes. ಇದು ಗ್ಲೂ ಜೊತೆ ಯೂಸ್ ಮಾಡಬೇಕು. ನೆಕ್ಸ್ಟ್ ನಾನು ಬ್ಲಷ್ನ ಬ್ರೌನ್ಸರ್ಗಿಂತ ಒಂದು ಸ್ವಲ್ಪ 1 or 2 mm ಮೇಲೆ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ನಾನು ಮತ್ತೆ ಫಿಕ್ಸ್ ಪ್ಲಸ್ ಇಂದ ಮೇಕಪ್ನ ಸೆಟ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲೂ ಫಿಕ್ಸ್ ಪ್ಲಸ್ ಯೂಸ್ ಮಾಡಿದೆ, ಮತ್ತೆ ಎಂಡಿಂಗಲ್ಲೂ ಫಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ರೀಸನ್ ಏನಂದರೆ, ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡೋದು ನಾನು ಹೈಡ್ರೇಟ್ ಮಾಡೋಕ್ಕೆ. ಸ್ಟಾರ್ಟಿಂಗಲ್ಲಿ ಬೇಕಾದರೆ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಫೇಸ್ ಮಿಸ್ಟ್ನ ಯೂಸ್ ಮಾಡ್ಬೋದು. ಇದರಿಂದ ಫೇಸ್ ಸ್ವಲ್ಪ ಹೈಡ್ರೇಟೆಡ್ ಆಗಿರುತ್ತೆ, ನಾಟ್ ಬೀಂಗ್ ಟು ಡ್ರೈ ಆರ್ ಫ್ಲೇಕಿ. ಈಗ ಐ ಆಮ್ ಹೈಲೈಟಿಂಗ್ ಹರ್ ಫೇಸ್. ನೆಕ್ಸ್ಟ್ ಇನ್ನೊಂದು ಚಿಕ್ಕ ಪೆನ್ಸಿಲ್ ಬ್ರಷ್ ತಗೊಂಡು ನಾನು ಐಬ್ರೋ ಇದರಲ್ಲಿ ಪಾಯಿಂಟ್ ಬೋನ್ಗೆ ಮತ್ತೆ ಇನ್ನರ್ ಕಾರ್ನರ್ ಆಫ್ ದ ಐಸ್ಗೆ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಬಿಂದಿ ಎಲ್ಲ ಇಟ್ಮೇಲೆ ಇಲ್ಲಿ ನೀಟಾಗಿ ನಾನು ಜಡೆ ಹಾಕ್ತಾ ಇದ್ದೀನಿ. ನಾರ್ಮಲ್ ಮದುವೆಗೆ ಅಂತ ಯಾವ ಥರ ಚೌರಿ ಕುಚ್ಚು ಎಲ್ಲ ಯೂಸ್ ಮಾಡಿ ಜಡೆ ಹಾಕ್ತಾರೋ ಹಾಗೆ. ನನಗೆ ಇಲ್ಲಿ ರಿಯಲ್ ಫ್ಲವರ್ಸ್ ಸಿಗದೇ ಇರೋದ್ರಿಂದ ನಾನು ಆರ್ಟಿಫಿಷಿಯಲ್ ಫ್ಲವರ್ಸ್ ತೊಗೊಂಡಿದ್ದೀನಿ. ನಾನು ಗ್ಲಿಟರ್ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫೋಟೋಸಲ್ಲಿ ಎದ್ದು ಕಾಣಿಸುತ್ತೆ ಈ ಥರ ಗ್ಲಿಟರ್ಸ್ ಹಾಕೋದ್ರಿಂದ. ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಅರ್ಬನ್ ಡಿಕೆ ಹೆವಿ ಮೆಟಲ್ದು. ಇದ್ರದ್ದು ಎಕ್ಸಾಕ್ಟ್ ಬೇಕು ಅಂದರೆ ಸ್ವಲ್ಪ ಸಿಮಿಲರ್ ಅಂದರೆ ನಿಕ್ ಆ್ಯಕ್ಕೆ ಅಂತ ಸಿಗುತ್ತೆ, ನೈಕಾದಲ್ಲಿ ಸಿಗುತ್ತೆ. So that's about a simple looking natural makeup on medium to dusky skin tones. ಇದು ನಾವು ಹೊರಗಡೆ ವಿಡಿಯೋ ಶೂಟ್ ಮಾಡಿರೋದು. ಎಲ್ಲರಿಗೂ ಒಂದು ನ್ಯಾಚುರಲ್ ಲೈಟಲ್ಲಿ ಹೇಗೆ ಮೇಕಪ್ ಕಾಣಿಸ್ಬೋದು ಅಂತ ಒಂದು ಐಡಿಯಾ ಬರಲಿ ಅಂತ. ಯಾವಾಗಲೂ ನಾವು ಮೇಕಪ್ ಫ್ಲ್ಯಾಶ್ ಲೈಟ್ನ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರ್ತೀವಿ, ಲೈಕ್ ರಿಸೆಪ್ಷನ್ ಲೈಟ್ಸ್ ಅಥವಾ ಮಾರ್ನಿಂಗ್ ಫೋಟೋ ಲೈಟ್ಸ್ ಇರ್ಬೋದು, ಯಾವುದೇ ಆಗಲಿ. ಬಟ್ ನ್ಯಾಚುರಲ್ ಲೈಟ್ಸಲ್ಲೂ ಮೇಕಪ್ ಶುಡ್ ಲುಕ್ ಗುಡ್. ಯೂಶಲಿ ಔಟ್ಡೋರ್ ಫೋಟೋ ಶೂಟ್ಸ್ ಇರುತ್ತೆ. ಹಾಗಾಗಿ ಇದಕ್ಕೆ ನಿಮ್ಗೊಂದು ಐಡಿಯಾ ಬರಲಿ ಅಂತ, ನ್ಯಾಚುರಲ್ ಲುಕಿಂಗ್ ಮೇಕಪ್ ಔಟ್ಸೈಡು ಹೇಗೆ ಕಾಣಿಸುತ್ತೆ ಅಂತ ಒಂದು ಐಡಿಯಾ ಬರಲಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾನು ಈ ವಿಡಿಯೋ ಪೂರ್ತಿ ಆಲ್ಮೋಸ್ಟ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ಗೂ ಒಂದೊಂದು ಸಬ್ಸ್ಟಿಟ್ಯೂಟ್ಸ್ ಹೇಳಿರ್ತೀನಿ ಆಲ್ಮೋಸ್ಟ್. ಯಾಕೆ ಅಂದರೆ ನಮಗೆ ಎಲ್ಲ ಪ್ರಾಡಕ್ಟ್ಸು ಆಕ್ಸೆಸ್ಸು ನಮಗೆ ಎಲ್ಲರೂ ಬ್ಯಾಂಗ್ಳೂರಲ್ಲಿ ಇರಲ್ಲ ಅಥವಾ ಬೇರೆ ಬೇರೆ ಊರಲ್ಲಿ ಇರ್ತೀರ ನನ್ನ ವಿಡಿಯೋ ನೋಡ್ತಾ ಇರೋರು. ಎಲ್ಲ ಪ್ರಾಡಕ್ಟ್ಸು ನಮಗೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ತುಂಬ ಪ್ರಾಡಕ್ಟ್ಸು ಆಕ್ಸೆಸ್ ಇಲ್ಲ. ಸೊ ಆನ್ಲೈನಲ್ಲಿ ಏನೇನು ಆಕ್ಸೆಸ್ಸು ನಿಮಗೆ ಸ್ವಲ್ಪ ರೀಸನಬಲ್ ಆಗಿ ಯಾವ್ದು ಸಿಗುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಇರಲಿ ಅಂತ ನಾನು ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಹೇಳ್ತಾ ಇದ್ದೀನಿ. ಇದು ತುಂಬ ದುಡ್ಡು ಕೊಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಏನಿಲ್ಲ. ಪರ್ಸನಲ್ ಯೂಸಿಗೆ ನಾವು ಸ್ವಲ್ಪ ನಾರ್ಮಲ್ ರೀಸನಬಲ್ ಆಗಿರೋದೇ ತಗೊಂಡ್ರು ಸಾಕು. ಫೋಟೋಸಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ಹೇರ್ ಆಕ್ಸೆಸರೀಸ್ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಗರ್ಲ್ ಲಶ್ ಅಂತ ಒಂದು ಪೇಜ್ ಇದೆ, ಅದು ತೆಗೆದು ನೋಡಿ. ನಿಮಗೆ ಆನ್ಲೈನ್ ಶಿಪ್ಪಿಂಗ್ ಇರುತ್ತೆ. ಆನ್ಲೈನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಆರ್ಡರ್ ಮಾಡಿದ್ರೆ ಅವ್ರು ನಿಮ್ಮ ಪ್ಲೇಸ್ಗೆ ಶಿಪ್ಪಿಂಗ್ ಮಾಡ್ತಾರೆ. ಸೊ ದ್ಯಾಟ್ಸ್ ಅಬೌಟ್ ದಿಸ್ ವಿಡಿಯೋ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ಸ್ನ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೊಸ ಹೊಸ ವಿಡಿಯೋಸು, ಹೊಸ ಹೇರ್ ಸ್ಟೈಲ್, ಹೊಸ ಮೇಕಪ್ ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.